ಆರಾ ಸ್ಕ್ಯಾನಿಂಗ್ ಮೆಷಿನಿಂದ, ಆಟೋಮೆಟಿಕ್ ಆರಾ ಸ್ಕ್ಯಾನಿಂಗ್ ಮೆಷಿನಿಂದ ನಮಗೆ ಚಕ್ರಗಳನ್ನು ಅನಾಲಿಸಿಸ್ ಮಾಡ್ಬೋದು. ಯಾವ ಚಕ್ರ ವೀಕ್ ಇದೆ, ಯಾವ ಚಕ್ರ ಸ್ಟ್ರಾಂಗ್ ಇದೆ, ಯಾವ ಚಕ್ರ ನಾರ್ಮಲ್ ಇದೆ, ಎಲ್ಲಾನ ನಿಮಗೆ ಇಲ್ಲಿ ಗ್ರಾಫ್ ಮೂಲಕ ತೋರಿಸ್ಬೋದು. ಸಪೋಸ್ ಈ ವ್ಯಕ್ತಿಯ ಬೇಸಿಕ್ ಚಕ್ರ ಅಂದರೆ ಮೂಲಾಧಾರ ಚಕ್ರ ವೀಕ್ ಇದೆ, 47% ಇದೆ. ಸೊ ಅದೇ ಥರ ಸ್ವಾಧಿಷ್ಠಾನ 84% ಇದೆ. ಅದೇ ಥರ ಮಣಿಪುರ 60%. ಸೊ ಈ ಥರ ನಮಗೆ ಈ ಬಾರ್ ಗ್ರಾಫಿಂದ ಗೊತ್ತಾಗತ್ತೆ, ಈ ಆಟೋಮೇಟೆಡ್ ಆರಾ ಸ್ಕ್ಯಾನಿಂಗ್ ಮೆಷಿನಿಂದ ಗೊತ್ತಾಗತ್ತೆ ಯಾವ ಚಕ್ರ ವೀಕ್ ಇದೆ ಅಂತ ಹೇಳಿ. ಸೊ ಆ ಚಕ್ರ ವೀಕ್ ಇದ್ದಾಗ ಆ ಮನುಷ್ಯನದ್ದು ಅವನಿಗೆ ಮುಂದಕ್ಕೆ ಯಾವ ಕಾಯಿಲೆ ಬರ್ಬೋದು, ಅಥವಾ ಯಾವ ಚಕ್ರನ ನಾವು ಟ್ರೀಟ್ ಮಾಡಿದರೆ, ವೀಕ್ ಇರುವ ಚಕ್ರನ ಟ್ರೀಟ್ ಮಾಡಿದರೆ, ಟ್ರೀಟ್ ಅಂದರೆ ಈಗ ಒಂದು ಸಪೋಸ್ ನಾವು ಪೆಂಡುಲಮ್ ವಿದ್ಯೆಯಿಂದನೂ ಅದನ್ನು ಆಕ್ಟಿವೇಶನ್ ಮಾಡ್ಬೋದು. ಅನ್ವಾಂಟೆಡ್ ಡೆಡ್ ಎನರ್ಜಿನ ತೆಗೆದು ಒಳ್ಳೆ ಪ್ರಾಣನ ಅದಕ್ಕೆ ತುಂಬಬಹುದು. ಸೊ ಪೆಂಡುಲಮಿಂದ ಮಾಡ್ಬೋದು, ಪ್ರಾಣಿಕ್ ಹೀಲಿಂಗಿಂದ ಮಾಡ್ಬೋದು, ಅಥವಾ ರೇಖಿಯಿಂದ ಮಾಡ್ಬೋದು. ಸೊ ಯಾವುದೇ ವಿದ್ಯೆ ಗೊತ್ತಿದ್ರೂ ಆ ವಿದ್ಯೆಯಿಂದ ಅದನ್ನು ಆ ಚಕ್ರನ ಹೀಲ್ ಮಾಡ್ಬೋದು. ಸೊ ಸಪೋಸ್ ಈಗ ಮೂಲಾಧಾರ ಚಕ್ರ ವೀಕ್ ಇದ್ದರೆ ಅದಕ್ಕೆ ಇದರಿಂದ ವೀಕ್ ಇದ್ದ ಚಕ್ರದಿಂದ ಆ ಮನುಷ್ಯನಿಗೆ ಒಬೆಸಿಟಿ ಬರ್ಬೋದು, ಅಥವಾ ನೀ ಪ್ರಾಬ್ಲಮ್, ಆ್ಯಂಕಲ್ ಪ್ರಾಬ್ಲಮ್, ಫೀಟ್ ಪ್ರಾಬ್ಲಮ್, ಇಂಥದ್ದು ಪ್ರಾಬ್ಲಮ್ ಬರ್ಬೋದು, ಅಥವಾ ಅರ್ಥ್ರೈಟಿಸ್ ಪ್ರಾಬ್ಲಮ್ ಬರ್ಬೋದು. ಮತ್ತು ಇದು ಯಾವುದು ವೀಕ್ ಇರ್ತದೆ ಆ ವೀಕ್ ಇದ್ದ ಚಕ್ರಗಳಿಗೆ ನಾವು ಈ ಥರ ಫ್ರೀಕ್ವೆನ್ಸಿ ತುಂಬಿಸಿ ಈ ಲಾಕೆಟ್ನ ಹಾಕ್ಲಿಕ್ಕೆ ಹೇಳ್ತೇವೆ. ಅದರಿಂದ ಆ ಪರ್ಟಿಕ್ಯುಲರ್ ಆರ್ಗನಿಗೆ, ಆ ಪರ್ಟಿಕ್ಯುಲರ್ ಚಕ್ರಗೆ ಆ ಫ್ರೀಕ್ವೆನ್ಸಿ ತುಂಬ್ತಾ ಹೋದಾಗ ಅದು ಆಕ್ಟಿವ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ. ಸೊ ಯಾವುದು ಕಾಯಿಲೆ ಇರುತ್ತೆ ಆ ಕಾಯಿಲೆಗೆ ಇದನ್ನು ನಾವು ಫ್ರೀಕ್ವೆನ್ಸಿನ ಇಂಡ್ಯೂಸ್ ಮಾಡಿ ಅವರಿಗೆ ಆ ಕಾಯಿಲೆಯಿಂದ ಹೊರಗಡೆ ತರ್ಬೋದು. ಸೊ ಇದರಿಂದ ಆಟೋಮೇಟೆಡ್ ಸ್ಕ್ಯಾನಿಂಗ್ ಮೆಷಿನಿಂದ ತುಂಬ ಬೆನಿಫಿಟ್ಸ್ ಇದೆ. ಕೆಲವೊಂದು ಸತಿ ನಮಗೆ ಅಕ್ಯುರೇಟ್ ಆಗಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಯಾವುದು ಚಕ್ರ ವೀಕ್ ಇದೆ ಅಥವಾ ಈ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಬರಲ್ಲ. ಬಟ್ ಈ ಮಷೀನ್ ಇಟ್ ಸೇಸ್ 100%, ಇಟ್ಸ್ ಅ ವೆರಿ ಅಕ್ಯುರೇಟ್ ರಿಸಲ್ಟ್. ಸೊ ಇದರಿಂದ ನಮಗೆ ಪೇಷಂಟ್ಸಿಗೆ ಅಥವಾ ಅವರಿಗೆ ಏನು ಪ್ರಾಬ್ಲಮ್ ಇದೆ, ಏನು ಕಾಯಿಲೆ ಇದೆ ಅದನ್ನು ಕಂಪ್ಲೀಟ್ ಆಗಿ ನಾವು ರಿಪೋರ್ಟ್ ಕೊಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಏನಂದ್ರೆ ಎಲ್ಲರೂ ನಮಗೆ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸಜೆಸ್ಟ್ ಇಸ್ ಆಟೋಮೇಟೆಡ್ ಆರಾ ಸ್ಕ್ಯಾನಿಂಗ್ ಮೆಷಿನ್ ಈಸ್ ಅ ಪರ್ಫೆಕ್ಟ್ ಒನ್. ಯಾಕಂದ್ರೆ ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಸೊ ಅದಕ್ಕೋಸ್ಕರ ಇದರಿಂದ ಬಂದ ರಿಪೋರ್ಟ್ ಇಟ್ಸ್ ಅನ್ ಆಕ್ಯುರೇಟ್ ರಿಪೋರ್ಟ್. ಸೊ ಅದರ ಮುಖಾಂತರ ನಾವು ಅವರಿಗೆ ಹೇಳ್ಬೋದು ನಿಮಗೆ ಏನು ಆರೋಗ್ಯ ಸಮಸ್ಯೆ ಇದೆ. ಕೆಲವರಿಗೆ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತದೆ, ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಇದರಲ್ಲಿ ನಾವು ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಹುಡುಕಿ ಅವರಿಗೆ ಹೇಳಿ ಮತ್ತೆ ಅದರ ಪ್ರಕಾರ ಅವರು ಟ್ರೀಟ್ಮೆಂಟು ತಗೋಬೋದು, ಅಥವಾ ಹೀಲಿಂಗು ಮಾಡ್ಬೋದು, ಮೆಡಿಟೇಷನ್ನು ಮಾಡ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ ಆಲ್ ಅಬೌಟ್ ಹೋಲಿಸ್ಟಿಕ್ ಸರ್ವಿಸ್. ಸೊ ಇದೇನಂದರೆ ಸ್ಪಿರಿಚುವಲ್ ಆಗಿ ತಗೊಂಡು ಹೋಗ್ಬೋದು, ಅಥವಾ ನಾನ್ ಸ್ಪಿರಿಚುವಲ್ ಪರ್ಸನಿಗೂ ಅದನ್ನು ಯೂಸ್ ಮಾಡಿ ಏನೇನು ವೀಕ್ ಇದೆ, ಏನೇನು ನಾನು ಅದನ್ನು ಇಂಪ್ರೂವ್ ಮಾಡಬೇಕು, ಸೊ ಇದನ್ನು